ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಿ ಶರತ್ ಕುಮಾರ್, ಲೈಂಗಿಕ ತಜ್ಞ ವೈದ್ಯ. ನಾನಿವತ್ತು ಈ ನಿಮಿರಿಕೆ ದೋಷಕ್ಕೆ ಒಂದು ಅತ್ಯುತ್ತಮ ಸಲಹೆ ಕೊಡ್ತಾ ಇದ್ದೀನಿ. ಇದು ಏನು ಅಂದರೆ, ಪ್ರತಿನಿತ್ಯ ನೀವು 10,000 ಹೆಜ್ಜೆಗಳನ್ನು ಹಾಕೋದು, ಅಂದರೆ ವಾಕಿಂಗ್. ಅಂದರೆ ಪ್ರತಿನಿತ್ಯ ಕನಿಷ್ಠ 10,000 ಸ್ಟೆಪ್ಸನ್ನು ನೀವು ಮಾಡೋದಕ್ಕೆ ಶುರು ಮಾಡೋದೇ ಆದರೆ ಅದರಲ್ಲಿ ಅನೇಕ ಬೆನಿಫಿಟ್ಸ್ಗಳಿದೆ. ಅದರಲ್ಲಿ ಪ್ರಮುಖವಾದ ಬೆನಿಫಿಟ್ ಅಂತಂದರೆ ಈ ಲೈಂಗಿಕ ಆರೋಗ್ಯ. ಪ್ರತಿನಿತ್ಯ ನೀವು ಈ ವಾಕಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಕಾಲುಗಳಲ್ಲಿರತಕ್ಕಂತಹ ನರಗಳು ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಆಗ ಸಂಭೋಗ ಮಾಡೋದಕ್ಕೆ ಶಕ್ತಿ, ಕಾಲುಗಳಿಗೆ ಶಕ್ತಿ, ಬಲ ವೃದ್ಧಿ ಆಗುತ್ತೆ. ಜೊತೆಗೆ ಕೀಲ್ಗುಳಿ ಮಸಲ್ಸ್ಗಳು, ಕೀಲ್ಗುಳಿಯ ಸ್ನಾಯುಗಳು ಸಂಕುಚಿತಗೊಂಡು ಹಿಗ್ಗುವುದರಿಂದ ಏನಾಗುತ್ತೆ ಅಂದರೆ, ಜನನೇಂದ್ರಿಯಗಳಿಗೆ ಈ ರಕ್ತ ಚಲನೆ ಜಾಸ್ತಿ ಆಗುತ್ತೆ. ಜನನೇಂದ್ರಿಯಗಳಿಗೆ ರಕ್ತ ಚಲನೆ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಶಿಸ್ತುವಿನ ನಿಮಿರುವಿಕೆ ಜಾಸ್ತಿ ಆಗುತ್ತೆ. ಆಗೇನಾಗುತ್ತೆ, ಬೆಳಿಗ್ಗೆ ಎದ್ದು ಈ ಶಿಸ್ತುವಿಗೆ ರಕ್ತ ಚಲನೆ ಜಾಸ್ತಿಯಾಗಿ ಈ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಅಂತ ಏನು ಹೇಳ್ತೀವಿ ಅಂತಂದರೆ, ಬೆಳಿಗ್ಗೆ ಎದ್ದಾಗ ನಿಮಿರಿಕೆ ಅದು ಚೆನ್ನಾಗಾಗುತ್ತೆ. ನಿಮಿರಿಕೆ ಚೆನ್ನಾಗಾದಾಗ ಅರ್ಲಿ ಮಾರ್ನಿಂಗು ಎರೆಕ್ಷನ್ ಇಂಪ್ರೂವ್ ಆಗುತ್ತೆ, ಸಂಭೋಗ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಪ್ರತಿನಿತ್ಯ ಕನಿಷ್ಠ 10,000 ಹೆಜ್ಜೆಗಳನ್ನು ಹಾಕೋದ್ರಿಂದ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ದೇಹದ ತೂಕ ಕಡಿಮೆ ಆದಾಗ ತಾನಾಗಿ ಈ ಶರೀರದಲ್ಲಿರತಕ್ಕಂತಹ ಈಸ್ಟ್ರೋಜನ್ ಗಂಡಸರಲ್ಲಿ ಕಡಿಮೆ ಆಗಿ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೆ. ಟೆಸ್ಟೋಸ್ಟಿರೋನ್ ಅನ್ನೋದು ಈ ಪುರುಷರ ಒಂದು ಲೈಂಗಿಕ ಹಾರ್ಮೋನ್. ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ನಿಮಿರಿಕೆ ಚೆನ್ನಾಗಾಗುತ್ತೆ. ಜೊತೆಗೆ 10,000 ಹೆಜ್ಜೆಗಳನ್ನ ಪ್ರತಿನಿತ್ಯ ಹಾಕೋದ್ರಿಂದ ಕೊಬ್ಬು ಕರಗುತ್ತೆ. ಕೊಬ್ಬು ಕರಗಿದಾಗ ಈ ಹೊಟ್ಟೆ ಭಾಗ ತೆಳುವಾಗುತ್ತೆ. ಆಗ ಲೈಂಗಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹೊಟ್ಟೆ ಕಡಿಮೆ ಆದಾಗ ಶಿಸ್ತುವಿನ ಉದ್ದ ಜಾಸ್ತಿ ಆಗುತ್ತೆ. ಯಾತಕ್ಕೆಂದರೆ ಶಿಸ್ತುವಿನ ಸುತ್ತ ಇರತಕ್ಕಂತಹ ಕೊಬ್ಬು ಕರಗಿದಾಗ ಆಟೋಮೆಟಿಕ್ಕಾಗಿ ಶಿಸ್ತು ಹೊರಕ್ಕೆ ಚಾಚುತ್ತೆ. ನಿಮಿರಿದಾಗ 3 ಇಂಚು 4 ಇಂಚು ಕಾಣಿಸ್ತಾ ಇದ್ದಂತಹ ಶಿಸ್ತು ತಕ್ಷಣವೇ 5 ಇಂಚು 6 ಇಂಚು ಕಾಣಿಸೋಕ್ಕೆ ಶುರುವಾಗುತ್ತೆ. ಯಾತಕ್ಕೆಂದರೆ ಶಿಸ್ತುವಿನ ಇರತಕ್ಕಂತಹ ಸುತ್ತ ಇರತಕ್ಕಂತಹ ಕೊಬ್ಬು ಕರಗಿ ಶಿಸ್ತು ಉದ್ದ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆದ್ದರಿಂದ ಈ ಕೊಬ್ಬು ಕರಗೋದ್ರಿಂದ ನಿಮಿರಿಕೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಶರೀರದಲ್ಲಿರತಕ್ಕಂತಹ ಕೊಬ್ಬು ಕರಗಿದಾಗ ರಕ್ತನಳಿಕೆಗಳ ಒಳಗಡೆ ಇರತಕ್ಕಂತಹ ಈ ಒಂದು ಕೊಲೆಸ್ಟ್ರಾಲ್, ಅಥಿರೋಸ್ಕ್ಲೋರೋಸಿಸ್ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ. ಆಗ ಶಿಸ್ತುಗೆ ಹೋಗತಕ್ಕಂತಹ ರಕ್ತನಳಿಕೆ ಜಾಸ್ತಿ ಹಿಗ್ಗುತ್ತೆ. ಅಂದರೆ ಕುಗ್ಗಿರತಕ್ಕಂತಹ ರಕ್ತನಳಿಕೆ ಹಿಗ್ಗಿ ಆಗ ಇನ್ನೂ ಚೆನ್ನಾಗಿ ರಕ್ತ ಚಲನೆ ಆಗುತ್ತೆ. ನಿಮಿರಿಕೆ ತುಂಬ ಚೆನ್ನಾಗಾಗೋಕ್ಕೆ ಶುರುವಾಗುತ್ತೆ. ಜೊತೆಗೆ ಇನ್ನೂ ಕೆಲವು ಅನುಕೂಲತೆಗಳಿದೆ. ಈ ಪ್ರತಿನಿತ್ಯ ಈ ವಾಯುವಿಹಾರ ಅಥವಾ ವಾಕಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡೋದ್ರಿಂದ ಶ್ವಾಸಕೋಶ ಹಿಗ್ಗುತ್ತೆ, ರಕ್ತದಲ್ಲಿ ಆಕ್ಸಿಜನ್ ಜಾಸ್ತಿ ಆಗುತ್ತೆ, ನೈಟ್ರಿಕ್ ಆಕ್ಸೈಡ್ ಕೂಡ ಜಾಸ್ತಿ ಆಗುತ್ತೆ. ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆದಾಗ ಏನಾಗುತ್ತೆ, ಈ ಒಂದು ನಿಮಿರಿಕೆ ಉಂಟು ಮಾಡತಕ್ಕಂತಹ ಶರೀರದಲ್ಲಿ ಈ ಶಿಸ್ತುವಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಉತ್ಪಾದನೆ ಆದಾಗ ನಿಮಿರಿಕೆ ತಂತಾನಾಗಿ ಆಗುತ್ತೆ. ಆದ್ದರಿಂದ ನಿಮಿರಿಕೆ ದೋಷ ಉಳ್ಳವರು ಪ್ರತಿನಿತ್ಯ ಕನಿಷ್ಠ 10,000 ಹೆಜ್ಜೆಗಳನ್ನು ಹಾಕೋದಕ್ಕೆ ಶುರು ಮಾಡಿ. ನಿಮಗೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿರೋರಿಗೆ ಈ 10,000 ಸ್ಟೆಪ್ಸ್ ಹಾಕೋದಕ್ಕೆ ಜಾಗ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆ ಬರ್ಬೋದು. ನಿಮ್ಮದಲ್ಲಿ ಇರತಕ್ಕಂಥ ಹತ್ತಿರದಲ್ಲಿರತಕ್ಕಂತಹ ಯಾವುದಾದ್ರೂ ಪಾರ್ಕಿಗೆ ಹೋಗಿ ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೇಲಿ ಮೇಲ್ಛಾವಣಿ ಇದ್ದರೆ ನೋಡಿ, ಈಗ ನಾನು ಮೇಲ್ಛಾವಣಿಲಿ ವಾಕ್ ಮಾಡ್ತಾಯಿದ್ದೀನಿ. ಮೇಲ್ಛಾವಣಿನಲ್ಲಿ ನೀವು ಕೈತೋಟ ಮಾಡ್ಕೊಳ್ಬೋದು. ರೂಫ್ ಗಾರ್ಡನ್ ಮಾಡ್ಕೊಂಡ್ಬಿಟ್ಟಿದ್ದೆ ಆದರೆ ಅದರಲ್ಲಿ ನೀವು ಪ್ರತಿನಿತ್ಯ ಗಾರ್ಡನಿಂಗು ಮಾಡ್ಬೋದು, ವಾಕು ಮಾಡ್ಬೋದು. ರೂಫ್ ಟಾಪಲ್ಲಿ ಇನ್ನೊಂದು ಅತ್ಯಂತ ಒಳ್ಳೆಯ ವಿಚಾರ ಏನಂತಂದರೆ, ಗಾಳಿ ಅಷ್ಟು ಕಲ್ಮಶವಾಗಿರೋದಿಲ್ಲ. ಕೆಳಗಡೆ ನಿಮಗೆ ಲಕ್ಷಾಂತರ ವೆಹಿಕಲ್ಸ್ ಓಡಾಡ್ತಿದ್ದಾಗ ಈ ಕಾರ್ಬನ್ ಡೈಆಕ್ಸೈಡು ಲಿಬರೇಟ್ ಆಗಿ
ನಿಮಗೆ ವಿಷ ಮಿಶ್ರಿತ, ಧೂಳು ಮಿಶ್ರಿತ ಗಾಳಿ ಸಿಗ್ತಾ ಇರ್ತದೆ. ವಾಯು ಸೇವನೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದರ ಬದಲು ನೀವು ನಿಮ್ಮ ಮೇಲ್ಛಾವಣಿನಲ್ಲಿ ರೂಫ್ ಟಾಪ್ನಲ್ಲಿ ಗಾರ್ಡನ್ ಮಾಡಿದ್ದೆ ಆದರೆ ಅದರಲ್ಲಿ ನೋಡಿ, ಈ ನಾನು ರೂಫ್ ಟಾಪ್ ಗಾರ್ಡನಲ್ಲಿ ವಾಕ್ ಮಾಡ್ತಾ ಇದ್ದೀನಿ, ಜೊತೆಗೆ ಗಾರ್ಡನಿಂಗು ಮಾಡ್ತಾ ಇದ್ದೀನಿ. ನಿಮಗೆ 3 ಉದ್ದೇಶಗಳು ಸಾರ್ಥಕ ಆಗುತ್ತೆ. ಒಂದು, ನಿಮಗೆ ಉಚಿತವಾಗಿ ವಾಕಿಂಗ್ ಸ್ಪೇಸ್ ಸಿಕ್ತು. ಎರಡನೇದು, ನಿಮ್ಮ ಕೈತೋಟ ಮಾಡೋದ್ರಿಂದ ನಿಮ್ಮ ವ್ಯಾಯಾಮ ಕೂಡ ಆಯಿತು, ಮತ್ತು ಕೈತೋಟದಿಂದ ನೀವು ಆದಾಯ ಕೂಡ ಬೆಳೆಸ್ಬೋದು. ಒಳ್ಳೊಳ್ಳೆ ಗಿಡಗಳನ್ನು ಹಾಕಿ ಅದರಿಂದ ಆದಾಯ ಪಡಿಬೋದು. ಅಲೋವೆರಾ ಗಿಡಗಳನ್ನು ಹಾಕಿ ಅದರಿಂದ ಅತ್ಯುತ್ತಮ ಆದಾಯ ಪಡ್ಕೊಳ್ಬೋದು. 1 kg ಅಲೋವೆರಾಗೆ ಸುಮಾರು 30ರಿಂದ 40 ರೂಪಾಯಿ ಸಿಕ್ಕುತ್ತೆ. ನೀವೊಂದು 100 ಅಲೋವೆರಾ ಪ್ಲ್ಯಾಂಟ್ಸನ್ನು ರೂಫ್ ಟಾಪ್ನಲ್ಲಿ ಹಾಕಿದ್ದೆ ಆದರೆ ಒಂದು ವರ್ಷಕ್ಕೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಳಿಬೋದು. ಜೊತೆಗೆ ಈ ರೀತಿ ರೂಫ್ ಟಾಪ್ನಲ್ಲಿ ಪಾಟ್ಸ್ಗಳು ಇಡೋದ್ರಿಂದ ಈ ಮೇಲ್ಛಾವಣಿಯ ತಾಪ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಮನೆ ತಂಪಾಗಿರ್ತದೆ, ಕೂಲಾಗಿರ್ತದೆ. ಆದ್ದರಿಂದ ಬಹು ಉಪಯೋಗ ಆಗುತ್ತೆ. ರೂಫ್ ಟಾಪ್ ಗಾರ್ಡನಿಂಗ್ ಮಾಡೋದ್ರಿಂದ ನಿಮ್ಮ ವ್ಯಾಯಾಮ ಆಯಿತು, ನೀವು ಜಿಮ್ಗೆ ಹೋಗೋದು ಬೇಕಾಗಿಲ್ಲ, ಬೇಕಾದಷ್ಟ ಗಿಡಗಳನ್ನ ಬೆಳಿಬೋದು, ಹೂವಿನ ಗಿಡಗಳನ್ನ ಬೆಳಿಬೋದು, ಕಮರ್ಷಿಯಲ್ ಕ್ರಾಪ್ಸನ್ನು ಬೆಳಿಬೋದು, ಹಣ್ಣು ಗಿಡಗಳನ್ನ ಬೆಳಿಬೋದು. ಜೊತೆಗೆ ಔಷಧಿಯುಕ್ತ ಗಿಡಗಳನ್ನು ಬೆಳಿಬೋದು. ವೆಟ್ಟಿವೇರು ಬೆಳಿಬೋದು, ಲಾವಂಚ ಬೆಳಿಬೋದು, ಬೇರೆ ಬೇರೆ ರೀತಿಯ ಈ ಔಷಧಿ ಗಿಡಗಳನ್ನು ಕೂಡ ನೀವು ಬೆಳೆದ್ಬೋದು. ಅದರಿಂದ ಆದಾಯ ಕೂಡ ಗಳಿಸ್ಬೋದು. ವ್ಯಾಯಾಮನೂ ಆಯಿತು, ಆದಾಯನೂ ಆಯಿತು, ಮನೆಗೆ ಬೇಕಾದಂತಹ, ಪೂಜೆಗೆ ಬೇಕಾದಷ್ಟು ಹೂಗಳು ಸಿಗುತ್ತೆ. ಜೊತೆಗೆ ಮನೆ ಕೂಡ ತಂಪಾಗುತ್ತೆ, ಕೂಲಾಗುತ್ತೆ. ಅದರಿಂದ ಸ್ನೇಹಿತರೆ, ನೀವು ಪ್ರತಿನಿತ್ಯ ವ್ಯಾಯಾಮ ಶುರು ಮಾಡಿ. ಒಂದೇ ದಿವಸ 10,000 ಹೆಜ್ಜೆ ಹಾಕಕ್ಕೆ ಹೋಗಬೇಡಿ. ನಿಮಗೆ ವಾಕಿಂಗು ಅಷ್ಟೊಂದು ಅಭ್ಯಾಸ ಇಲ್ಲದೆ ಇದ್ದರೆ ಹಂತ ಹಂತವಾಗಿ ಶುರು ಮಾಡಿ. ಮೊದಲನೇ ದಿವಸ ಬರೀ 1,000 ಹೆಜ್ಜೆ ಹಾಕಿ. ಆ್ಯಪ್ ಇಟ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ, ಎಷ್ಟು ಹೆಜ್ಜೆ ಹಾಕುತ್ತೆ ಅಂತ ಪೀಡೋಮೀಟ್ರ್ ಇಟ್ಕೊಳ್ಳಿ. ಆ ಆ್ಯಪಿಂದ ಸಹಾಯದಿಂದ ನೀವು ಎಷ್ಟು ಹೆಜ್ಜೆ ಹಾಕಿದ್ರೆ ಗೊತ್ತಾಗುತ್ತೆ. ಜೊತೆಗೆ 1,000 ಆದಮೇಲೆ ಒಂದು 4-5 ದಿನ ಬಿಟ್ಟು 2,000ಕ್ಕೆ ಇನ್ಕ್ರೀಸ್ ಮಾಡಿ. ಆಮೇಲೆ 3,000 ಮಾಡಿ. ಒಂದು 2 ವಾರದಲ್ಲಿ 4,000, 5,000ಕ್ಕೆ ಹೋಗಿ. ಒಂದು ತಿಂಗಳೊಳಗಡೆ 5ರಿಂದ 6,000ಕ್ಕೆ ಹೋಗಿ. ಅದಾದ ನಂತರ 7-8,000. ಒಂದು 3 ತಿಂಗಳೊಳಗಡೆ ನೀವು 10,000 ಹೆಜ್ಜೆನ ಮುಟ್ಬೋದು. ಆಗ ನಿಮಗೆ ಕಾಲುಗಳು ನೋವಾಗೋದಿಲ್ಲ. ಅಲ್ಲದ್ರೆ ಏನಾಗುತ್ತೆ, ಒಂದೇ ದಿವಸ ನೀವು ಅಷ್ಟೊಂದು ಹೆಜ್ಜೆ ಹಾಕಿದ್ರೆ ಕಾಲುಗಳು, ಪಾದಗಳು ನೋವು ಬರೋ ಸಾಧ್ಯತೆ ಇದೆ. ಆದ್ದರಿಂದ ಹಂತ ಹಂತವಾಗಿ ಮಾಡಿ. ಸ್ನೇಹಿತರೆ, ಇದಿಷ್ಟಿತ್ತು ನನ್ನ ಒಂದು ಅನಿಸಿಕೆಗಳು. ನಾನು ಡಾಕ್ಟರ್ ಸಿ. ಶರತ್ ಕುಮಾರ್, ಸೈನಿಂಗ್ ಆಫ್. ನಮಸ್ತೆ, ಗುಡ್ ನೈಟ್, ಶುಭರಾತ್ರಿ.